ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಂಚ ಉಳ್ಳಾರು ಮಾತೆರ್ಲ? ನನಗೆ ಯಾವಾಗ ಕೂಡ ಲೇಟ್ ಆಗ್ತದೆ. ಯಾಕೆ ಹೇಳಿ, ನಾನು ಹೊರಡುದೇ ಲೇಟ್. ಈಗ ಕೂಡ ಲೇಟ್ ಆಯಿತು. ಹಾಗೆ ನೋಡಿ, ಎಲ್ಲ ಕಡೆ ಹೀಗೆ ಒಂದು ಬೋರ್ಡ್ ಹಾಕಬೇಕು. ಹಾಕಿದ್ರೆ ಉಂಟಲ್ಲ, ಮತ್ತೆ ಅವರು ಕಸ ಹಾಕೋದಿಲ್ಲ. ನಾನು ಬೆಳಗ್ಗೆ ಒಂದು ಬರ್ಡ್ ನೋಡಿದೆ ಆಯ್ತಾ, ಚಂದ ಇತ್ತದು. ಅದು ರೆಕಾರ್ಡ್ ಮಾಡ್ಬೇಕಂತ ಹೋಗುವಾಗ ಅದು ಹಾರಿ ಹೋಯ್ತು. ಈಗ ನಾವು ಉಂಟಲ್ಲ, ಹಣ ಎಲ್ಲ ತೆಗಿಲಿಕ್ಕಿದ್ರೆ ಎಲ್ಲಿ ಹೋಗ್ತೇವೆ ಹೇಳಿ? ಒಂದು ATMಗೆ ಇಲ್ಲಾದ್ರೆ ಬ್ಯಾಂಕಿಗೆ. ಹಾಗೆ ನಾನಿವತ್ತು ಹಣ ತೆಗಿಲಿಕ್ಕಲ್ಲ, ಚಹಾ ಕುಡಿಲಿಕ್ಕೋಸ್ಕರ ಬ್ಯಾಂಕಿಗೆ ಹೋಗ್ತಾ ಇದ್ದೀನಿ. ಯಾವ ಬ್ಯಾಂಕ್ ಅಂತೇಳಿ ಯೋಚಿಸ್ತಿದ್ದೀರಾ? ಅದುವೇ ಚಾಯ್ ಬ್ಯಾಂಕ್. ಅಲ್ಲಿ ತುಂಬ ಒಳ್ಳೆ ಚಹಾ ಸಿಗ್ತದೆ ಅಂತೆ. ನಾನು ಕೂಡ, ನನಗೆ ಚಹಾ ಕುಡಿಬೇಕಂತೇಳಿ ತುಂಬ ಆಸೆ ಆಗ್ತಾ ಉಂಟು. ಹಾಗಾಗಿ ಈಗ ನಾನು ಹೋಗ್ತಾ ಇದ್ದೇನೆ. ಬನ್ನಿ, ನಾನು ಹೋಗಿ ಅಲ್ಲಿ ಆ ಚಹಾವನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ಹೇಳ್ತೇನೆ. ಇಲ್ಲಿ ನಾನು ಶವರ್ಮ ತೆಕೊಂಡೆ. MFC ಚಾಯ್ ಬ್ಯಾಂಕ್. MFC ಚಾಯ್ ಬ್ಯಾಂಕ್ ಇದು ಇರುವಂಥದ್ದು ನಮ್ಮ SBI ಇದರ ಹತ್ತಿರ. ಚಾಯ ಚೆನ್ನಾಗಿದೆ, ಆದರೆ ಸ್ಪೆಷಲ್ ಅಂತೇಳಿ ಏನಿಲ್ಲ, ನಾರ್ಮಲ್ ಆಗೇ ಉಂಟು. ತುಂಬ ಜನ ಇದ್ದಾರೆ, ಹಾಗಾಗಿ ಸರಿ ನೋಡಲಿಕ್ಕೆ ಆಗಲಿಲ್ಲ. ಅಲ್ಲಿ ತುಂಬ ಸ್ನ್ಯಾಕ್ಸ್ ಎಲ್ಲ ಉಂಟು. ನೀವು ಸ್ನ್ಯಾಕ್ಸ್ ಇಷ್ಟಪಡುವವರಾದರೆ ನಿಮಗೆ ಖುಷಿ ಆಗ್ಬೋದು. ಸಮೋಸ ಮತ್ತು ಇನ್ನು ವೆರೈಟಿ ಸ್ನ್ಯಾಕ್ಸ್ ಮತ್ತು ಎಲ್ಲ ರೀತಿಯ ನಾನ್ ವೆಜ್ ಎಲ್ಲ ಫುಡ್ ಉಂಟು, ಚೆನ್ನಾಗಿದೆ. ಈ ವ್ಯಕ್ತಿಯನ್ನು ಸರಿಯಾಗಿ ನೋಡಿ, ಇವರು ನಮ್ಮ ಭಾರತದ ಕತ್ತರಿಂದ ಬಂದಿದ್ದಾರೆ. ಇವರು ಕತ್ತರಿಂದ ಬಂದಿದ್ದಾರೆ. ಕತ್ತರ್ ಎಲ್ಲಿ ಅಂತೇಳಿ ಗೊತ್ತುಂಟಾ ನಿಮಗೆ? ನಿಮಗೆ ಗೊತ್ತುಂಟಾ ಕತ್ತರ್ ಎಲ್ಲಿ ಅಂತೇಳಿ? ಹಲೋ, ಕುತ್ತರಿಂದ ಆಚೆ. ಕೇಳಿಸಿತಾ? ಕತ್ತರ್ ಇದಲ್ಲ, ನಮ್ದು ದೇರಳಕಟ್ಟೆ ಹತ್ತಿರ ಕುತ್ತಾರು ಉಂಟಲ್ಲ, ಅಲ್ಲಿಂದ ಇವರು ಬಂದಿದ್ದು. ಮತ್ತೆ ಇಲ್ಲಿ ಸುಮ್ಮನೆ ಸುಳ್ಳು ಹೇಳೋದು, ನಾವು ಕತ್ತರಿಂದ ಬಂದಿದ್ದೀವಿ ಅಂತೇಳಿ. ನೋಡಿ, ಇವರೇ ಅವರು, ಇದೇ ವ್ಯಕ್ತಿ, ನಮ್ಮ ಪ್ರೀತಿಯ ಅಂಕಲ್. ಇಲ್ಲಿಯೇ ಬಂದು ನಾನು ತರಕಾರಿ ತಗೊಳ್ಳೋದು. ನೀವು ಸ್ಟೇಟ್ ಬ್ಯಾಂಕ್ಗೆ ಬಂದರೆ ಇಲ್ಲೇ ಬನ್ನಿ ಆಯಿತಾ? ಇದೆಲ್ಲಿದೆ ಗೊತ್ತುಂಟಾ? ಇದು ಊಟದ ಮನೆ ಉಂಟಲ್ಲ, ಅಲ್ಲಿ ಸೆಂಟ್ರಲ್ ಮೆಡಿಕಲ್ ಆಪೋಸಿಟ್. ಇಲ್ಲಿ ಒಳ್ಳೆ ಫ್ರೆಶ್ ಉಂಟು ತರಕಾರಿ ಎಲ್ಲ. ಅಂಕಲ್, ನೀವು ಮೊನ್ನೆ ಇದು ಚಾಯ್ ಓಪನ್ ಆಯ್ತಲ್ಲ, ಚಾಯ್ ಬ್ಯಾಂಕ್ ಕುಡಿಲಿಕ್ಕೆ ಹೋಗಿದ್ರ? ಚಾಯ್ ಇಲ್ಲಿ ಮೇಲೆ ಸ್ಟೇಟ್ ಬ್ಯಾಂಕ್ ಹತ್ತಿರ. ಅಣ್ಣ ನಮ್ಮಣ್ಣ, ನೀವು ತಂಗಿ, ಇದು ತಂಗಿ ಎಲ್ಲವಳು. ಇಲ್ಲಿ ಬನ್ನಿ ಮಾತ್ರ ತರಕಾರಿ ತಗೊಳ್ಳಿಕ್ಕೆ, ಸುಮ್ಮನೆ ಅಲ್ಲ ಆಯ್ತಾ? ಇವರು ತಗೊಳ್ಳಿಕ್ಕೆ ಬನ್ನಿ, ಸ್ವಲ್ಪ ಫ್ರೆಶ್ ಐಟಮ್. ಒಳ್ಳೆ ಮೆಣಸೆಲ್ಲ ಫ್ರೀ. ಎಂತ ಫ್ರೀ? ಕಾಯಿ ಮೆಣಸೆಲ್ಲ ಫ್ರೀ. ಕಾಯಿ ಮೆಣಸೆಲ್ಲ ಅಂತ ಫ್ರೀ ಅಂತೆ. ಬನ್ನಿ ಆಯ್ತಾ, ಒಂದ್ಸಲ ಬರ್ತಾರೆ ಅಂಕಲ್. ಹೊಸದಾಗಿ ಓಪನ್ ಆಯ್ತಲ್ಲ MFC ಚಾಯ್ ಬ್ಯಾಂಕ್, ಇಲ್ಲಿ ನಿಮ್ಮ ಮನೆ ಹತ್ತಿರ. ಹೋದ್ರಾ ಹೋಗಿದ್ದೀರಾ ಟೇಸ್ಟ್ ಮಾಡಿ? ಮನೆ ಹತ್ತಿರ ಅಂತ ಇಲ್ಲಿ ಸ್ಟೇಟ್ ಬ್ಯಾಂಕ್ ಹತ್ತಿರ. ನೀವು ಸ್ಟೇಟ್ ಬ್ಯಾಂಕ್ ಅಲ್ಲಿ ಇರೋದಲ್ಲ? ಹೋಗ್ಲಿಲ್ಲ. ಹೋಗ್ಲಿಲ್ಲ ಅಂತ ಇವರು. ಇಲ್ಲಿ ನೋಡಿ, ಇಲ್ಲಿ ಕೂಡ ಇಲ್ಲಿ ನೀವು ಬಂದ್ರೆ ಉಂಟಲ್ಲ, ನಿಮ್ಗೆ ಫ್ರೆಶ್ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಯಾವುದು ಬೇಕು ಎಲ್ಲ ವೆರೈಟೀಸ್ ಫ್ರೂಟ್ಸ್ ಉಂಟು. ನೋಡಿ, ಇದೆಂತ? ಪೊಟ್ಲಕಾಯಿ. ಇದು ಪೊಟ್ಲಕಾಯಿ ಅಂತೆ. ಬ್ಲೂಬೆರಿ. ಜಪಾನೀಸ್ ಪೇರಳೆ. ಇದು ಜಪಾನೀಸ್ ಪೇರಳೆ. ಮತ್ತೆ ಮ್ಯಾಂಗೋ ನೀಲಂ ಮ್ಯಾಂಗೋ. ಮತ್ತೆ ಇದು ಪೊಮೊಗ್ರಾನೇಟ್, ಮತ್ತೆ ಅನಾನಸ್, ಇದು ದ್ರಾಕ್ಷಿ, ಮತ್ತೆ ವಾಟರ್ ಮೆಲನ್ ಎಲ್ಲ ಉಂಟು. ನೋಡಿ, ಇಲ್ಲೇ ಬರ್ಬೇಕಾಯ್ತಾ? ಆರೆಂಜ್. ಎಲ್ಲಿ ಅದು ಇಲ್ಲಿ ಅದ್ದ? ವಿಸಿಟಿಂಗ್ ಇಸ್ ಫಿಶ್ ಮಾರ್ಕೆಟ್ ಆಪೋಸಿಟ್. ಇದು ಫ್ರೂಟ್ಸ್ ಅಲ್ಲಿ ಫ್ರೂಟ್ಸ್ ಕೇಳಲಿಕ್ಕೆ ಬರುವಾಗ ಒಂದು ವಿಶೇಷ ಇರ್ತದೆ. ಏನ್ ಗೊತ್ತುಂಟಾ? ಅದು ಇಂಡಿಯಾದು ಅಂದ್ರೆ ಇಲ್ಲಿದಾಗಿರೋದಿಲ್ಲ, ಬೇರೆ ಬೇರೆ ಕಡೆದಾಗಿರ್ತದೆ. ಇವತ್ತುಂಟು ಎಲ್ಲಿಯಾದ್ರೂ ಬೇರೆ ಕಡೆಯಿಂದ ಬಂದದ್ದು? ಯಾವುದು? ನೋಡಿ, ಇದು ಚೈನಾ ಮ್ಯಾಂಡ್ರಿನ್ ಆಯ್ತಾ? ಇದು ತುಂಬಾ ಸ್ವೀಟ್ ಇದೆ, ನಾನು ತಿಂದಿದ್ದೇನೆ. ಮತ್ತೆ ಗಾಲಾ ಆಪಲ್ ಉಂಟು ಅಲ್ಲಿ. ಥೈಲ್ಯಾಂಡ್ ಲಿಚ್ಚಿ ಎಲ್ಲಿ ಉಂಟು? ಲಿಚ್ಚಿ ಇದೆ. ಲಿಚ್ಚಿ ನೋಡಿದ್ದೀರಲ್ಲ? ಇರ್ಲಿ, ಪುನಃ ತೋರಿಸ್ತೇನೆ. ಇದು ಥೈಲ್ಯಾಂಡ್ ಲಿಚ್ಚಿ ಅಂತೆ ನೋಡಿ.
ಇದು ಗಾಲ. ಇದು ಇದುಂಟಲ್ಲ, ಇದು ಫಿಶ್ ಮಾರ್ಕೆಟ್ ಬ್ಯಾಕ್. ಮತ್ತೆ ಇಲ್ಲಿ ಕರ್ಕೆರ ಟ್ರೇಡಿಂಗ್ ಸೆಂಟರ್ ಉಂಟಲ್ಲ, ಕರ್ಕೆರ ಟ್ರೇಡಿಂಗ್ ಕಂಪನಿ, ಅದರ ಆಪೋಸಿಟ್ ಅಲ್ಲಿ ಉಂಟಾಯ್ತಾ. ಇಲ್ಲಿ ಬನ್ನಿ, ಇಲ್ಲಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ತುಂಬಾ ಫ್ರೂಟ್ಸ್ ಕೊಡ್ತಾರೆ ಅವರು, ಅಲ್ಲ? ಹೌದು. ನಾನು ಇಲ್ಲೇ ಬರೋದು ತರಕಾರಿ ಮತ್ತೆ ಫ್ರೂಟ್ಸ್ ತಗೊಳ್ಳಿಕ್ಕೆ. Tamarind. This one best Thailand. Sweet tamarind. ಅಷ್ಟೇ ಅಲ್ಲ ಆಯ್ತಾ, ಫ್ರೂಟ್ಸ್ ಮತ್ತೆ ತರಕಾರಿ ತಕೊಂಡು ಇಲ್ಲಿ ಬಾಳೆಹಣ್ಣು ಕೂಡ ಉಂಟು. ಬಾಳೆಹಣ್ಣು ಶಾಪ್ ನೋಡಿ, ಹತ್ತಿರ ಹತ್ತಿರವೇ ಎಲ್ಲ. ಇಲ್ಲಿ ಎಲ್ಲ ವೆರೈಟೀಸ್ ಬಾಳೆಹಣ್ಣು ಕೂಡ ಉಂಟು, ಅಲ್ಲ ಅಂಕಲ್? ಇವರೇ. ಹೌದು, ಯಾವ್ದು ಬೇಕೆಲ್ಲ ಇಲ್ಲಿ ಇಲ್ಲಿ ನೋಡಿ, ತುಂಬಾ ಉಂಟು ಸ್ಟಾಕ್ ಆಯ್ತಾ. ಇಲ್ಲೇ ಬನ್ನಿ, ಇದು ಕೂಡ ಇರುವಂತದ್ದು ಇಲ್ಲೇ. ಇದು ತರಕಾರಿ ಅಂಗಡಿ ಹತ್ತಿರವೇ. ಇವರ ಅಂಕಲ್ ಆಯ್ತಾ, ಇಲ್ಲಿ ಇರ್ತಾರೆ. ಇವರ ಮುಖ ಕೂಡ ಸರಿಯಾಗಿ ನೋಡಿ. ನಾನು ಚಾಯ್ ಬ್ಯಾಂಕಿಗೆ ಅಂತೇಳಿ ಬಂದೆ, ಚಾಯ್ ಕುಡಿದೆ, ಓಕೆ. ಮತ್ತೆ ತರಕಾರಿ ಫ್ರೂಟ್ಸ್ ಎಲ್ಲ ಕೂಡ ತಗೊಂಡೆ. ನಿಮಗೆ ಪರಿಚಯ ಮಾಡಿದೆ ಅಲ್ವಾ, ಅಲ್ಲಿ ಹೋಗಿ ಆಯ್ತಾ, ತರಕಾರಿ ತಗೊಳ್ಳಿ. ಒಳ್ಳೆ ತರಕಾರಿ ಮತ್ತು ಫ್ರೂಟ್ಸ್, ಬನಾನಾ ಎಲ್ಲ ಕೂಡ ಕೊಡ್ತಾರೆ. ಹಾಗೆ ಪ್ರೈಸ್ ಕೂಡ ಒಳ್ಳೆ ಇದೆ. ಇವತ್ತಿನ ದಿನದ ವ್ಲಾಗ್ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.